ಕೊಲ್ತಿದ್ರಲ್ರಿ ನೀವು? ನಾವು ಕೊಲ್ಲೋದಲ್ಲ, ಹಾಗೆ ಧರ್ಮಕ್ಕೆ ಕೊಲ್ತಾ ಇದ್ದೇವೆ. ನಾ ಧರ್ಮಕ್ಕೆ ಸಾಕಿದ್ದಲ್ರಿ ಈಗ. ನೀ ಧರ್ಮಕ್ಕೆ ಹೋಗ್ತಿದ್ದಲ್ಲ. ಹ್ಞೂನ್ರಿ. ಆರು ಅಷ್ಟೊತ್ತಿಗೆ ಬಂದು ಬಿದ್ದೆ ನೀನು. ನೀವ್ ಯಾಕ್ರಿ ಗದಿ ಎತ್ತಿದ್ರಿ ನೀವು? ಆ ಪಾಪಿ ನನ್ನ ಕಂಡ್ರೆ ನಿಮ್ಗೆ ಅವ್ನ ಕಂಡಾಗ ಅತ್ತೇನೆ. ನಿನ್ನ ಕಂಡ್ರೆ ಹಾಗಾಗಲಿಲ್ಲ. ನಾನು ಖರ್ಚಿಸ್ತಾಳೆ ಕದೆ ಎತ್ತಿದ್ದು. ಅಷ್ಟೊತ್ತಿನ ಬಂದಿದ್ದು ಏನು ಯಾಕದೇ ಬಿಡ್ತಿದ್ರಿ ನೀವೀಗ? ಎತ್ತಿದ ತಲೆ ಬಿತ್ತಿದ್ರೆ ತಲೆ ಹೊಟ್ಟೊಳಗೆ ಹೋಗಿ ಕಣ್ಣು ಮಾತ್ರ ಪಿಳಿಪಿಳಿ ಏನ್ ಬಿಡ್ಬೇಕಿತ್ತು. ಹೊಟ್ಟೆ ಹೋದ್ರು ಕಣ್ಣು ಮುಚ್ಚುವುದಿಲ್ಲ ನೀನು. ಯಾರೋ ನೀನು ಗೊತ್ತಾಗಿಲ್ಲ ಇಲ್ಲ ಅಪ್ಪರ ಮತ್ತೆ ಯಾಕೆ ಹಾಗೆ ಆಡ್ತೀವೋ? ಹಂಗೆ ಎತ್ಬಿಡ್ರಿ. ನಾ ಹೇಳ್ತೇನೆ ನಿಮ್ಮ ಒಂದು ಆಗ್ಲಿಕ್ಕೆ ಉಂಟೇನೋ ಅದ ಆಗ್ತಿದ್ದೇನ್ರಿ. ಈ ಜನ್ಮದಲ್ಲಿ ನಾ ಮನಸ್ಸಾಗ ಹುಟ್ಟೀನಿ. ಹೊರ ಜನ್ಮದಲ್ಲಿ ನಾಯಿಯಾಗಿ ಹೊಡ್ತಿ ವಿಶ್ವಾಸ ಐತಿ. ಒಮ್ಮೆ ಮನಸ್ಸಾಗ ಹುಟ್ಟ್ರೆ ನಿಮ್ಮ ಆಗುದು ಯಾರಿಗೂ ಬೇಡ್ರಿ. ಯಾಕೆ ನಾವು ಯಾವ ಸತ್ತವಲಿ ಬೇಕ್ರಿ ನಿಮ್ಮ ಅಷ್ಟ ಒಪ್ಪೋದೇನೋ? ನಿಮ್ಮ ಸತ್ತಂತ ಲೆಕ್ಕ. ಯಾಕೆ ಸತ್ರ ನಿಮ್ಮ ಯಾವ ಮಾವ? ಅವ ಹೋಗ್ಲು ಕೇಳುತ್ತಲ್ಲ. ನಮ್ಗೆ ಹೆಣ್ಣು ಕೊಟ್ಟು ಮಾವ ಇದ್ದಾರೇನೋ? ಅಲ್ರಿ ಎದಕ್ಕಂದ್ರೆ ನಿಮ್ ಯೋಗ್ಯತೆ ಬೇರೆ, ನಮ್ಮ ಹಣಿ ಬೇರೆ ಬೇರೆ. ನಿಮ್ ಮಾವ ಹಂಗಲ್ರಿ. ಮತ್ತೆ ನಿಮ್ಮವ ನಮ್ಮವ ಹ್ಞೂನ್ರಿ. ಬಹಳ ಮಂದಿ ಇದ್ದಾರೆ. ಅವರೆಲ್ಲ ನೀ ಯಾರು? ನಾನ ಬೇಹಿನಾಳ ಬೇಹಿನ ಚರ. ಹ್ಞೂನ್ರಿ. ಇದು ಎಂತದ ಇದಲ್ಲ? ನೀವೇ ಹೇಳ್ತಲ್ರಿ. ನಿಮ್ ಮೋರಿ ಎಲ್ಲದಾರ ಹುಡ್ಕೊಂಡ್ ಬರ್ಬೇಕು.
ಅಂತ. ಆ ಜನ್ಮ ವೈರಿ. ಹಾ, ಅದಕ್ಕೆ ನಾವು ಹೊಂಟತ್ತ ಹೋಗ್ಬೇಕಾದ್ರೆ ಒಬ್ರಲ್ಲ ಇಬ್ರಲ್ರಿ, ಹಾ. ಭಾಳ ಜನ ಹೊಂಟಿವಿ. ಅಲ್ಲ ಹೋಗುವಾಗ ಹೇಗ್ ಹೋದ್ರಿ? ನಾವು ಹಿಂಗೆ ಹೋಗ್ತಲ್ಲ. ಹಾ. ಇದು ಯಾಸರಿ ಇದ, ಓ ವೇಷ ಮಾಡಿದ್ರಿ? ನಿಜ ರೂಪ ಅಲ್ರಿ. ಬರೇ ವೇಷ ಮಾಡೋದಿಕ್ಕಿಲ್ಲ, ಆ ವೇಷ ಸ್ವಲ್ಪ ಮಟ್ಟಿ ಭಾಷೆ ಆದ್ರೂ ಬೇಕಲ್ರಿ. ಹಾ ಅದಕ್ಕೆ ನಾವು ಈ ಜಾತಿ ಭಾಷೆ ಮಾತಾಡಕ್ ನಾವು ಕಿರಾತರ ವೇಷ ಮಾಡಿದ್ದು. ಕಿರಾತ್ರ ಯಾಸ ಕಿರಾತ್ರ ಭಾಷೆ ಬೇಕಂತ ವೇಷ ಭಾಷೆ ಆದೀತು. ಅಟ್ಟೆ ಅಲ್ರಿ, ಉದ್ಯೋಗದ ಬೇಕಲ್ರಿ. ಉದ್ಯೋಗದೇ ಆಗ್ಬೇಕು. ಆಗ್ಬೇಕು. ಹಾ. ಅದಕ್ಕೆ ನಾವು ಎಲ್ಲ ಸೇರಿ ಓಟ್ ಹಾಕದ್ರಿ. ಯಾರು ಬಂದ್ರು? ಎಲ್ಲ ಬಂದ್ರ ಅದೇ ಎಲ್ಲರೂ ಬರ್ತಾರೋ? ಹೌದ್ರಿ, ಎಲ್ಲ ಒಟ್ಟಿಗೆ ಓಟ್ ಹಾಕದಲ್ರಿ. ಎಲ್ಲರನ್ನು ಒಟ್ಟುಗೂಡಿಸಿ ಒಟ್ಟು ಹಾಕಿ ಒಟ್ಟಾಕಿ ಹಾ. ನಾವು ಹೊಂಟತ್ತ ಹಂಗ ಕಿರಾತ್ರ ಯಾಸ, ಕಿರಾತ್ರ ಭಾಷೆ, ಕಿರಾತ್ರ ಮಾಡೋ ಉದ್ಯೋಗ ಏನ? ಬೇಟೆ. ಹಾ. ಅದಕ್ಕೆ ನಾವು ಐದ ಹಿಡ್ಕೊಂಡು. ಅದೆಂತದ್ದು ಆಯುಧ ಗೊತ್ತಾಯ್ತು, ಪಾಯುಧ ಎಂತದ್ದು ಅದು? ಆಯ್ದ ಅಂದ್ರೆ ದೊಡ್ಡದ, ಹಾ. ಪಾಯ್ದ ಅಂದ್ರೆ ಸಣ್ಣದ. ಓ ಸಣ್ಣದಲ್ಲ ಪಾಯುದು. ಪಾಯ್ದ. ಹಾ, ಹಾ. ಆಮೇಲೆ ಕುಂದಿ ನಾಯಿ ಹಿಡ್ಕೊಂಡ. ಒಂದೇ ಸಾಕಲ್ವೇನು? ಕುಂದಿ ಬೇರೆ ನಾಯಿ ಬೇರೆ ಮತ್ತೆ? ಒಂದ್ ಸರ್ಕಲ್ ಹೇಳ್ಬೇಕು. ನಾಯಿ ಅಂದ್ರೆ ಹಿಡ್ಕೊಂಡ, ಕುನ್ನಿ ಅಂದ್ರೆ ಹೆಣ್ಣು, ಪಕ್ಕಿ ಕುನ್ನಿ. ಅದು ಎರಡು ಬೇಕ. ಪಕ್ಕಿ ಕುನ್ನಿ ಒಂದಿದೆ ಸಾಕು, ಮತ್ತೆ ಒಟ್ಟಾಗ ಬೇಡ. ಅವು ಬರ್ತಾವ. ಗೊತ್ತಾಯ್ತು ಬಿಡು. ಅದು ಮುಂದೆ ಹೋಗ್ತಾ ಇರ್ತಿ. ಆಯುಧ ಎಲ್ಲ ಎಷ್ಟು ಯಾವ್ದೆಲ್ಲ ತಗೊಂಡ್ರಿ? ಒಂದೇನಲ್ರಿ, ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ, ಶುಕ್ರವಾರ, ಶನಿವಾರ, ಆಯ್ತರಿಲ್ರಿ ಬಿಡು. ಒಟ್ಟು ಎಷ್ಟು ವಾರ ಆಯ್ತು? ಅಲ್ರಿ ಆಯ್ದ ಹಾ. ಕತ್ತಿ ಕಳೆಗತ್ತಿ. ಸೋಮವಾರ ಗೊತ್ತಾಯ್ತು, ಸೋಮವಾರ. ಅದೇ ಹೇಳಿದ್ರಿ. ಮಂಗಳವಾರ ಯಾವ್ದು ಅದು? ಮಣ್ಣು ಹೊಡೆಯಕ್ಕ. ಅದು ಯಾವ ಆಯುಧ? ಅದಕ್ಕೆ ಮಂಗಳವಾರ ಅಂತ ಹೋದ. ಅದಕ್ಕೆ ಬುಧವಾರ ಅಂತ ಆಯುಧ? ಹೊಂದಿ ಹೊಡೆಯಕ್ಕ. ನಿನ್ನೆ ಹೊಡೆದು ಬಿಡ್ತೇನೆ ಈಗ. ಹಂಗೆ ರೀ, ಅದೆಲ್ಲ ಒಟ್ಟು ಹಾಕಂಡ ನಾವು ಬ್ಯಾಂಕ್ ಆಡಕ್ ಹೋದ್ರಿ ಕಾಡ್ತಾವ್. ಅಲ್ಲೆಲ್ಲ ಊಟ ಹೋಗ್ರಿ ಆತ. ಅಮ್ಮವ್ರ ಆ ಮಟ್ಟಿಗೆ ನೋಡ್ರಿ, ಒಂದು ಕಡೆ ಬಿಡಿಲ್ರಿ. ನಿನ್ನ ನೋಡಿದ್ರೆ ಗೊತ್ತಾಗ್ತದಲ್ವೇನೋ? ಎಲ್ಲ ಕಡೆ ಊಟ ಹಾಕಿದ್ರೆ ನಮ್ಮ ಆಳುಗಳು. ಆಮೇಲೆ ಬಲಿ ಕಟ್ಟಿದ್ರ, ಬಿರಿಯಾನಿ ಎಬ್ಸಿದ್ರ, ನಾಳೆ ಮುಂದೆ ಚೂ ಬಿಟ್ಟದ್ದ, ನಾವ್ ಹಿಂದಿನ ನೋಡತ್ತ, ಸುತ್ತಮುತ್ತ ಇರತ್ತ. ಆ ಬಲಿ ಕಟ್ಟು ಹೊರತಕ್ಕೆ ಬಂದು ಬಿದ್ದವ್ ನೋಡ್ರಿ. ಎಷ್ಟು ಬಿರಿಯಾನಿ ಯಾವ್ದೆಲ್ಲ ಬಿತ್ತೋ? ಅಯ್ಯ, ಬಿಕ, ಮೊಲ, ಕಾರ್ಕೋಣ, ಹಂದಿ ಎಲ್ಲ ಬಿದ್ದಾವ್. ಆದ್ರ ನಮ್ಮ ಬ್ಯಾಂಕಿ ಹಂಗಾಯ್ತು ಕೇಳಿದ್ರೆ ಏನೋ ತಲೆ ವಿಷಯ ಆಗ್ತೈತ್ರಿ. ಹೇಗಾಯ್ತು? ಇತಿ ಕಟಾರಿ ಕಿರಿತಾಗಿ ಬೇಟೆಯಾಡಿ ಇತಿ ಕಟಾರಿ ಈ ರೀತಿಯಾಗಿ ಹೇಳಿದ್ರಿ. ಇತಿ ಕಟಾರಿ ಕಟಾರಿ ಕಿರಿತ ಕಟಾರಿ ಕಿರಿತಾಗಿ ಅವು ಬೇಕೋ? ಬೇಟೆಯಾಡಿ 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 ಬೇಜಾರಾಗಿ
ಕತ್ತಿಯ ಕಡ್ತಾ ಬಾಣ ಬಿಟ್ಟಿರ್ತ ಆ ರೀತಿ ಬ್ಯಾಂಟಿ ಆಡುತ್ತೆ ಬ್ಯಾಂಟಿ ಆಡ್ತಾ ಸಾಕಾಗೋದು ಬೇಜಾರು ಬಂದು ಹೋದ್ರಿ ಬಾಳ ಆಡಿದ್ರೆ ಹಾಗೆ ಹೋದ್ರೆ ಎಂತ ಆಡೋದ್ರಿ ಸುಮ್ಮನೆ ಅನ್ಸ್ ಸಂಬಳಕ್ಕೆ ಆಡ್ಬೇಕಲ್ವೇನೋ ಅದಕ್ಕ ಅದೊಂದೇ ಅಲ್ರಿ ಉದ್ದೇಶ ಏನೈತಿ ಉದ್ದೇಶ ಆಯ್ತು ಬಿಡು ಸಂಬಳ ಒಂದು ಬೇಕೆ ಬೇಜಾರಾಗಲೇಬಾರ್ದು ಅದಾಗಿಲ್ರಿ ಆಯಾಸ ಬೇಜಾರಾಯ್ತಂತ ಆಯಾಸ ಆಯ್ತು ಹಂಗೆ ಹಾಗೆ ನೀರು ಕುಡಿಬೇಕನ್ನಿಸ್ತದೆ ಕುಡಿಬೇಕು ಅಂದ್ರೆ ಕಾಡ್ತವೆ ಎಲ್ಲೈತಿ ನೀರು ಹುಡುಕಬೇಕು ತೊರೆ ನದಿ ಎಲ್ಲ ಇರ್ತದಲ್ವ ನನಗೊಂದು ಅಭ್ಯಾಸ ಐತಿ ಕುಡಿಬೇಕು ಅನಿಸ್ತಾ ಎಷ್ಟೇ ದೂರ ಇರ್ಲಿ ಹುಡ್ಕೊಂಡು ಹೋಗಿ ಕುಡ್ಕೊಂಡು ಬರುವವನ ನನಗೆ ಮೊದಲಿಂದ ಗೊತ್ತಿಲ್ವೇನು ಅದಕ್ಕಾಗಿ ನಿನ್ನನ್ನೇ ತಿರುಗಾಟ ಕಳಿಸುದು ನಾನು ಹಾಗೆ ನೀರು ಬೇಕು ಅಂತ ಹಿಂಗೆ ಮೇಲ್ ನೋಡಾತ್ರಿ ಮೇಲ್ ನೋಡಿ ನೀರು ಬರ್ತದೇನೋ ಅಲ್ರಿ ಈ ಪಕ್ಕಾಸ ಎಲ್ಲ ಹಾರ್ತಾ ಇತ್ರಿ ಪಕಾಸ ಅದ್ಯಾವುದು ಪಕಾಸು ಹಕ್ಕಿ ಪಕ್ಷಿ ಅಕ್ಕ ಪಕ್ಕಾಸಿ ಪಕ್ಷಿ ಅದೇ ಹಾರ್ತಿತ್ತ ಅದು ಹಾರು ಹೊತ್ತಿಗೆ ನಾವೆಲ್ಲ ಮಳೆ ಏರಿತ್ತ ಮರ ಏರಿತ ಹ್ಞೂನ್ರಿ ಆಮೇಲೆ ಕೆಳಗೆ ನೋಡಿತ್ತ ನೀರೇ ಹಕ್ಕಿ ಹಾರುವುದಕ್ಕೂ ನೀ ಮರ ಏರುವುದಕ್ಕೂ ಕೆಳಗೆ ನೋಡ್ರೆ ನೀರು ಹೇಗೆ ಬರ್ತವೆ ಎಲ್ಲ ಹಕ್ಕಿ ಮೇಲೆ ಹಾರ್ತಾ ಇರ್ತಾವ ಅಲ್ಲೇ ಕೆಳಗೆ ಇರ್ತೈತಿ ಅದು ಸೂಕ್ಷ್ಮರಿ ಅದಕ್ಕೆ ಮೇಲ್ ಹತ್ತಿ ಕೆಳಗೆ ನೋಡಿದ್ರೆ ಒಂದು ಸರೋವರ ಐತ್ರಿ ಸರೋವರ ಅದು ವಂಶೋಪನ್ ಸರೋವರ ಮುಗಿತ ನೀವು ಹೋಗ್ಬರ್ತೀರಲ್ರಿ ಅಪರೂಪಕ್ಕೆ ಎಲ್ಲಿಂದ ವಂಶೋಪನ್ ಸರೋವರ ಯಾವ ಪುಣ್ಯ ಸರೋವರ ವೈಶಂಪಾಯನ ತೀರ ದ್ವೈಪಾಯನ ಅದೇ ಸರೋವರ ರೀ ಅಲ್ಲಿ ಹೋಗಿ ನಾವು ಸರಿಯಾಗಿ ನೀರು ಕುಡ್ದಾತ ಎಲ್ಲ ಹೇಳಿದ್ರೆ ಆಯಾಸ ಅದಕ್ಕೆ ಒಂದು ಸ್ನಾನ ಮಾಡುವ ಅಂದ್ರ ಜಲ ಕರಡಾತ ನೀವೆಲ್ಲ ಜಲ ಕ್ರೀಡೆ ನಮ್ದೆಲ್ಲ ಕರಡುದೆ ಸರಿ ಬಿಡು ಎಲ್ಲ ಕೇಳಿ ನೀರು ಕುಡಿದ ಮೇಲೆ ಬಂದ ತಕ್ಷಣ ನಿಮ್ಮ ಅಪ್ಪ ಉಪದ್ರ ಶುರುವಾತ ನಮ್ಮಪ್ಪ ಎಲ್ಲಿ ಹಾಕೊಂಡು ಹೊರಲ್ರಿ ವಾಯುದೇವ್ರ ಗಾಳಿ 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 ತಂಗಳ ಗಾಳಿ ಶುರುವಾತ ಮೊದ್ಲೇ ಆಯಾಸ ಆಗಿತ್ತ ಹೊಟ್ಟೆ ತುಂಬ ಕುಡಿದದ್ದ ಆ ಗಾಳಿಗೆ ಜೋರ್ ನಿದ್ದೆ ಬಂತ ಮರನ್ ಬೇರೆ ತಲೆ ಕೊಟ್ಟು ಮಲಗಿ ಈಗ ಬಂದಿನಿ ಹೋದ ಕಾರ್ಯ ಮಾಡಿದೆ ಹಾಗೆ ಒಂದೇ ಅಲ್ವ ನೀನು ನಮ್ಮವರೆಲ್ಲ ಮಲಗರ ನಾನು ಮಲಗಿನಿ ಕಣ್ಣು ಮುಚ್ಚೀನಿ ನಿದ್ದೆ ಮಾಡಿಲ್ರಿ ಅದು ಯಾವ್ದು ಒಂದು ಅಭ್ಯಾಸ ನಾವು ಮಲಗಿದ್ರೆ ನನ್ನ ಸುಳ್ಳು ಬೇಡ ಆ ಸಮಯಕ್ಕೆ ನಂಗೆ ಎಚ್ಚರಾಗ್ತೈತಿ ಯಾಕೇನೋ ಗೊತ್ತಿಲ್ಲ ಇಷ್ಟೊತ್ತಿಗೆ ಹೇಳ್ಬೋದ ಅಂತ ಅದಕ್ಕೆ ಮಲ್ಕೊಂಡ್ರೆ ಸಾಕು ಇಲ್ಲಿ ಇಷ್ಟೊತ್ತಿಗೆ ಹೇಳ್ಬೇಕು ಅಂತ ಮಲ್ಕೊಂಡ್ಯೋ ಅಲ್ರಿ ಇಲ್ಲಿ ಮಲ್ಗಲೇಬಾರ್ದು ಮಲ್ಕೊಂಡಿ ನಿದ್ದೆ ಮಾಡಬಾರ್ದು ಹಂಗ ನಾನು ಈಚೆ ಮುಕ್ಕೊಂಡಿನಿ ನಿದ್ದೆ ಮಾಡಿಲ್ರಿ ಯಾರು ಇಲ್ಲ ಅಂತ ಲೆಕ್ಕ ಹಾಕಿದ್ದ ಆಚೆ ದಡ ನೋಡಿದ್ರೆ 3 ಜನ ಅದ ಓ ನಿಮ್ಮವ್ರು ಆಚೆ ಹೋಗಿ ಮಲಗಿಬಿಟ್ರೇನು ಮಲಗಿಲ್ರಿ ನಿಮ್ಗೆ ಹೇಳ್ಲಿಕ್ಕೆ ಬರುದಿಲ್ಲ ಮಲಗುದು ಒಂದ್ ಕಡೆಗೆ ಹೇಳುದೊಂದ್ ಕಡೆಗೆಲ್ಲ ನಮ್ಮಲ್ಲಿ ಕೆಲವರು ಹಾಗೆ ಅದಾರ ಅದು ನಮ್ಮವ್ರು ಅದಲ್ರಿ ನಮ್ಮವ್ರು ಯಾರು ಅಲ್ರಿ 3 ಜನ ಅದಾರ ಯಾರು ಏನು ನನ್ ಗೊತ್ತಾಗ ಒಂದ ಶ್ವತ್ಥಾಮ ಮಾಡಿ 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 ಆಚೆ ಕಡೆಯಲ್ಲಿ 3 ಇದ್ದಾರೆ. ಯಾರವರು ಅಲ್ಲ
ಅವರಲ್ವಾ? ಹಾ ಇಬ್ಬರೇನೆ ಆಚಾರ ಹುಟ್ಟು ಸೇರಿ ಮೇಲೆ ಆಚಾರ ಆಗುದು. ಹಾಗೆ ಹಾ ಸಂಖ್ಯಾಬಲ. ಬಲ ಇದು ಒಂದು ಕುತ್ತು ವರ್ಮ ಕೂತು ವರ್ಮ ಅವರ ಮತ್ತೊಂದು ಕುಪ್ಪಯ್ಯಾಚಾರ. ನಿನ್ನ ಅಪ್ಪ ಕುಪ್ಪಯ್ಯ? ನಮ್ಮ ಅಪ್ಪ ಅಲ್ಲ, ನಮ್ಮಪ್ಪ ಬೇಡು ಕೃಪಾಚಾರ್ಯ. ಆಮ್ಯಾಕೆ ಔಷಧ ಮಾಡಿ ಅಪ್ಪಿದಾರ? ಅಪ್ಪನ ಹೋದ ಪಾಪ. ಅವನು ಹೋದ್ಲು, ಅಪ್ಪನು ಹೋದ. ಅನಾಥ ಮಾಡಿ ಪಾಪ. ಅನಾಥ ಮಾಡಿ ಔಷಧ ಮಾಡಿ ಗೋಣಿಯಾಚಾರ್ಯ ಮಗ ಅಶ್ವತ್ಥಾಮಾಚಾರ್ಯ, ಗೋಣಿಯಾಚಾರ್ಯ ಮಗ ದ್ರೋಣಾಚಾರ್ಯರ ಸುಕುಮಾರ. ಔಷಧ ಪತ್ರ ಅದು ನೀನು. ಔರಸ ಪುತ್ರ. ಅವ್ರು 3 ಜನ ಅದ. ಯಾರಿ ದಂಡಿ ಮೇಲೆ ನಿಂತಾರ? ಹೆಂಗ್ ನಿಂತಾರ? ಹೇಗೆ? ಚಿರ್ಚಿ ಕಾಲ್ ಕೊಟ್ಟಿರ್ತಾರ ಹಿಂಗ್ ಮಾಡಿ ಹಿಂಗ್ ನಿಂತಾರ. ಅವ್ರ ಕಣ್ಣ ನೇರ್ನಾಗೈತಿ. ಪಾಪ 2 ಕಣ್ಣು ಬಿತ್ತ. ಅಲ್ರಿ ಕಣ್ಣಿನ ಷಷ್ಠಿ ಅಲ್ವೋ? ದೃಷ್ಟಿ ಅದ ನೀರ್ನಾಗೈತಿ. ನೀರ್ ನೋಡ್ಕೊಳ್ಳೋದು ಮಾತಾಡು. ಏನ್ ಮಾತಾಡೋದ? ಏನಂತ? ನೀವು ನಿಂತು ಬರ್ರಿ. ಬಹಳ ವಿಷಯ ಬಹಳ ಉದ್ದ ಇತ್ತು. ಆಯ್ತು ಹೇಳು. ನೀವು ಕುದ್ರಿ ಬರ ನೋಡಿ ಹಿಂಗ್ ನಿಂತಾರ. ಹಿಂಗ್ ನಿಂತ್ಕೊಂಡ ನೀರ್ ನೋಡ್ತಾರ, ಮಾತಾಡ್ತಾರ. ಯಪ್ಪ ಏನಪ್ಪ ಇಲ್ಲಿ ಯಾಕೆ ಬಂದು ಕುಂತಿ ನೀನು? ಯಾಕೆ ಕುಂತೀಯೋ? ಇಲ್ಲಿ ಕುಂತ್ರೆ ಏನಾಗ್ತೈತಿ ಹೇಳ್ಬೇಕು. ಇಟ್ಟೊತ್ತಿ ಬಂದು ಕುಂತಿಯಲ್ಲ, ಏನ್ ಮಾಡಕ್ ಹೊಂಟಿ ನೀನ? ನಿನಗೆ ಹೇಳ್ತೀವಪ್ಪ. ನಾನು ಕೂತ್ಕೊಂಡು ನೀನು ಅಪ್ಪ ಬಂದು ಕೂತ್ಕೊಳ್ತಾರ ಮತ್ತೀವಿ. ನೀವು ಕುಂಡ್ರೆ ಮತ್ತೆ ಕುತ್ಕೊಳ್ತಾರ್ರಿ. ಮತ್ತೆ ಹೇಳಿಲ್ಲ ಆ ಜಾಗಕ್ಕೆ ನೀವೇ ಅಂತೇಳಿ ನಿಮಗೆ ಕೂರ್ಸಿ ಆಯ್ತು. ನಾವು ಮತ್ತೆ ಏನು ಯಾಕೆ ಈಗ ಕಲಾಳ ಕೇಳೋಕೆ ಹೇಳಿಲ್ಲ. ಯಾವ ಕಾರಣಕ್ಕೂ ಹೇಳುವುದಿಲ್ಲ. ಯಾರು ಹುಡ್ಕುದ್ ನಾವು? ಯಾರು ಇಲ್ಲ ಕೂತ್ಬಿಟ್ರ. ಯಾರು ಇಲ್ಲ ಅಂತಲ್ರಿ. ಯಾರು ಇಲ್ಲ ಅಂತ ಕೂಡ್ಸಿದ್ರೆ ಒಂದೇ ವರ್ಷಕ್ಕೆ ಹೋದ ಹೋಯ್ತ. ಹಂಗಲ್ರಿ. ಮತ್ತೇನು ನೀವು ಕುಂತ್ಕೊಂಡು ಕೆಲವು ವರ್ಷ ಕೂತ್ಕೊಳ್ತೀರ ನಂಗೆ ಗೊತ್ತೈತಿ. ಜೀವದಲ್ಲಿ ಗಟ್ಟಿದ್ದೆ. ಜೀವದಲ್ಲಿ ಗಟ್ಟಿಕ್ಕಿತ್ತು ಹಾಗೆ ಮಾಡ್ತೀರ ನೀವು. ಏನ್ ಮಾಡ್ರಿ ಹೇಳುದಿಲ್ಲ ನೀವು. ಗೊತ್ತಾಯ್ತಂಗೆ ನೀವೇ ಗಟ್ಟೆ ಕೈ ಹಾಕಿದ್ರೆ ಆ ಸ್ಥಾನ ಹಂಗೈತಿ. ಅದು ಉಳಿಸ್ಕೊಂಡು ಹಾಗೆ ಹೋಗುವಾಗ ನಾನು 1-2 ತಗೊಂಡೆ ಹೋಗ್ತೇನೆ. ಅಯ್ಯ 15 ವರ್ಷ ಐತ್ರಿ. ಅದು ಜಾಗೃತಿ ಮಾಡ್ತಾರೆ ಅವರು. ಇಲ್ಲಪ್ಪ, ಕೆಳಗೊಬ್ಬ ಇದ್ದಾನೆ. ಹಾ ಬಾಳ ಹಳೇ ಕಂಬ. ಅದೊಂದು ಮುಗಿದು ಒಂದು ಉಂಟು. ಅದು ಸಿಗುದಿಲ್ಲ ಕೈಗದ. ಸುಮ್ಮನೆ ಇರ್ತೀವಿ. ಅದ್ರ ಜೊತೆ ಮುಡ್ಕೊಂಡ ಮೀನ್ ಇದ್ದಾಗದ ಕೈ ಇಟ್ಟು ಮುಳುಕಾಟಿ ಹಾಕೈತಿ. ನಾವು ನೀರೇ ಆರಿಸ್ತೇವ. ಇರ್ಲಿ ಬಿಡ್ರಿ ಅಪ್ಪ. ನೀವು ಹೇಳತ್ತಲ್ರಿ. ಮತ್ತೆ ನೀರ್ ನೋಡ್ಕೊಂಡು ಅವ್ರು ಹೇಳ್ತಾರ. ನೀರ್ ನೋಡ್ಕೊಂಡು ಅವ್ರು ಹೇಳ್ತಾರೆ. ಯಾರು ಇಲ್ಲ ಹೇಳ್ಬೇಡ, ನಾವಿದ್ದೀವಿ ಮೇಲ್ಬಾ ಅಂತ ಹೇಳಿದ್ರು. ಮೇಲೆ ಮಾತೇಳು ಅಂತ ಹೇಳ್ರಿ. ಇವ್ರ ಮಾತು ನಿಂತ ಮೇಲೆ ಕೆರೆಯಿಂದ ಗುಳ್ಳಿ ಬಂತ್ರಿ. ಗುಳು ಬಂತು. ಚರಗಳಿರ್ತಾವೆ. ಬರೀ ಗುಳ್ಳಿ ಮಾತ್ರ ಶಬ್ದ ಬಂತ್ರಿ. ಹೌದಾ? ಮಾತು ಕೇಳ್ತ ಹೇಳು. ನೀವು ಯಾರು ಇಲ್ಲಿ ನಿಲ್ಬೇಡ್ರಿ. ನಿಮ್ಮಂತ ಬಹಳ ಮಂದಿ ಓಡಾಡ್ತಾರ. ಆ ಕಾಲದಲ್ಲಿ ಭರವಸೆ ಕೊಟ್ಟಿರ್ತಾರೆ ನಾನದೀನಿ ಅಂತ. ಅವ್ರು ಇವ್ರು ಯಾಕೆ ಭೀಷ್ಮಾಚಾರ್ಯ ಹೇಳಿದ್ರ ನಾನದೀನಿ ಅಂತ. ಅವ್ರು ಏನ್ ಮಾಡ್ಯಾರ? ಒಂದು ಕೇಳುತ್ತ ಈ ಔಷಧ ಮಾಡಿಸಿಟ್ಟು ಏರಿ ಹೋಯ್ತು. ತೆಗಿ ಭೀಷ್ಮರ. ದಿನ ಅಶ್ವತ್ಥಾಮ ಹಾರ್ದ ನಿನ್ನ ಹತ್ರ ಆಗ್ತದೆ. ಅವ ಹಾಡ್ದಂತ ನಾ ಹಾಡೇನಿ. ಅವ ಹಾಡ್ದಾಗ ಕಾಲ್ ಮೇಲೆ ಹೋದ ಕಾಲ್ ಕೆಳಗೆ ಬಂತ. ನಾನು ಹಾಡ್ದಾಗ ಕಾಲ್ ಮೇಲೆ ಹೋದ್ ತಲೆ ಕೆಳಗೆ ಬಂತ. ಸರಿ ಉಂಟಲ್ಲ? ಸರಿ ಐತ್ರಿ. ತೆಗಿ ಭೀಷ್ಮರ ಹಂಗ್ ಮಾಡ್ತ. ಇದು ಯಾರಪ್ಪ? ಇದು ಏನ್ ಕಟ್ಟಿ? ಮತ್ತೊಂದು ಶಬ್ದ ಕೇಳ್ತ. ಇಲ್ಲೇ ನಿಲ್ಬೇಡ್ರಿ. ಹೀಗ್ ನಿಂತ್ರಿ ಅಂದ್ರೆ ಭೀಮನ ಬೇಂಚಾರಿ ತಿರ್ತಾವ್ರ. ಅವ್ರ ವಿಷಯ ಗೊತ್ತಾದ್ರೆ ಭೀಮ್ ಬರ್ತಾರ. ಹೋಗ್ರಿ ಅಂದ್ರ ಅಲ್ಲಿ ಗೊತ್ತಾಗ್ತದೆ. ಅಲ್ಲಿ ಕುಂತವ್ ಬೇರೆ ಯಾರು ಅಲ್ರಿ. ಯಾರು? ನಿಮ್ಮ ಹಜಾಮ ಶತ್ರು. ಹಜಾಮ ಅಲ್ವಾ? ಆ ಜನ್ಮ ಶತ್ರು ಅವನೇ ಕುರಿರಾಯ. ಕುರಿರಾಯ ಸಾಮ್ರಾಟ್ ಕುರುರಾಯ. ಅಲ್ಲ ಕುಂತ
ನಿಮ್ಗೆ ಯಾಕೆ ಸಿಟ್ಟು ಬರ್ತದೆ? ಸಂತೋಷ. ನಾ ಹೇಳಿದ್ದೇನೆ ಹಾ ಆ ಕುರುರಾಯ ಹಾ ವಯಸ್ಸ ಮೇಲೆ ಕುಂತವ್ರೆ ಅಂದೆ. ಅಲ್ಲೋ, ವೈಶಂಪಾಯನ ಅಲ್ಲ ಕುಂತಾರಂತೆ ನಿಮ್ಮ ಸಿಟ್ಟಿಯರು. ಅವ ಯಾಕೆ ಕುಂತಿದ್ದ? ಅಲ್ಲಿ ಕೂತಾಗ್ಲೇ ಬಡಿಬೇಕು. ತಲೆ ಎದ್ಲಿಕ್ಕೆ ಆಗುದಿಲ್ಲ. ಬುದ್ಧಿವಂತರು ನೀವು. ನಿಮ್ಗೆ ಸಂತೋಷ ಅಂತೇನೆ. ಸಂತೋಷ ಸಾಗರ. ಓಹೋ, ನಿಮ್ಗೆ ಸಂತೋಷ ಆಗಿ ನನ್ನ ಬೆಲ್ಲಿ ಚಪ್ಪರಿಸಿದ್ ನೀವು. ನನಗೆ ಹೆಚ್ಚು ಕಡಿಮೆ ಆಗಿದ್ರೆ ನಮ್ಮ ಕುಟುಂಬದ ಸಂತಾಪ ಸೂಚನೆ ಮಾಡ್ಬೇಕಿತ್ತು. ಈಗ ಆಗ ಬಿಡ್ತೇವೇನು ನಾವು? ಹಂಗೆಲ್ಲರೂ ವಿಶ್ವಾಸ ಐತೆ. ಓ ಅಷ್ಟೇ ಅಲ್ಲ, ಹಾ. ಅಳು ಮುತ್ತಿನ ಕಾವಳಿ ಹಾರ, ಏಕೆ ಹಾವಳಿ ಹಾರ? ಜೊತೆಯಲ್ಲಿ ಹಾ. ಮುದ್ರೆ ಉಂಗುರ. ಓ ಇದನ್ನೆಲ್ಲ ಹಾಕೊಳ್ಳೋದ್ರಿ ನಾನು ಹಾಕಿದ್ದ ಬೆರಳಿಗೆ ನೀ ಎಲ್ಲ ಹಾಕ್ತೇನೆ ನೋಡು. ಅದೇ ನೋಡುದು. ನಿಮ್ಮ ಬೆರಳು ಒಂದೇ, ನಮ್ಮ ಕೊರಳು ಒಂದೇ. ಬೆರಳಿಗೆ ಹಂಗಿಲ್ರಿ, ಎಲ್ಲಿಗೆ ಹಾಕ್ಬೇಕದ. ಕೊರಳಿಗೆ ಹಾಕಿ ತಲೆಯಿಂದ ಹಾಕ್ಬೇಕಲ್ಲ, ಗೊತ್ತದಾ? ಅದು ನೋಡಿ ಎಲ್ಲಿಗೆ ಹಾಕ್ಬೇಕಂದ್ರೆ ಹಿಂಗೆಲ್ಲ ಮಾಡಿ ಹಾಕ್ಬೇಕು. ನೋಡು, ನಿನಗೆಲ್ಲ ಅನುಕೂಲ ಅಲ್ಲ ಆಯ್ತು. ಇನ್ನು ನಿನಗೆ ಎಲ್ಲೂ ಅಡೆತಡೆಗಳಿಲ್ಲ. ಹಾ, ನೀನು ಎಷ್ಟೊತ್ತಿಗೂ ಬರ್ಬೋದು, ಎಷ್ಟೊತ್ತಿಗೂ ಹೋಗ್ಬೋದು. ನೀವು ಬೇಕಂದ್ರೆ ಎಲ್ಲಿ ಬರ್ಬಹುದು, ಆ ನೀವು ಎಲ್ಲಿದ್ರು ಬರ್ಬಹುದು. ಆ ಆಯ್ತು, ನೀವೆಲ್ಲರೂ ಹೋಗ್ತೀರಲ್ಲ, ಹೋಗ್ಬರ್ತೀನಿ. ಖಂಡಿತ ಹೋಗುವ. ಹಾ. ಆದ್ರೆ ನಾ ಬೇರೆ ನೀ ಬೇರೆ ಅವ್ರಿಗೆ ಗೊತ್ತಾಗ್ತದೆ. ಅವ್ರು ಗೊತ್ತಾಗ್ತದೆ. ಯಾಕಂದ್ರೆ ಉಮ್ರ ನೋಡಿಗೆ ಮಾಡಲ್ಲ, ಅಲ್ಲಲ್ಲ, ದೇಹ ನೋಡಿ ಅವರ ವ್ಯಕ್ತಿತ್ವ ನೋಡಿ. ಅದೇ ಅದೇ. ಹಾ. ನೀವು ಅಲ್ಲ, ನಮ್ಮವ್ರು ಬೇರೆ. ಹೌದು, ಹಂಗ್ರಿ. ಆದ್ರೆ ಹೋಗ ಬರ್ಬಹುದು. ಹಾ, ನೀವು ಬೇಕಂದ್ರೆ ಆಯ್ತ್ರಿ ಅಪ್ಪ. ಸರಿ, ವಿಷಯ ಗೊತ್ತಲ್ರಿ? ಸಂತೋಷ ಆಯ್ತು. ನಮೋ ನಮಃ. ಹೋಗುವ, ಹೋಗುವ.